ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಹರ್ಷ ಕ್ರೇಸಿ ಮನಿ ಶ್ರೀಯಿಂದ. ಇವತ್ತು 30 ಅಕ್ಟೋಬರು ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ನಿನ್ನೆ ನನ್ನ US ಮಾರ್ಕೆಟಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇತ್ತು, ಗ್ಯಾಪ್ ಸಪೋರ್ಟ್ ಅಂತ ಹೇಳ್ತೀವಿ. ಆ ಗ್ಯಾಪ್ ಸಪೋರ್ಟ್ ತೊಗೊಂಡು ಮಾರ್ಕೆಟು ಸಾಕಷ್ಟು ಸ್ಟ್ರೆಂತ್ ತೊಗೊಂತು. ನೆನ್ನೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ, ನೀವು ನೋಡ್ಬೋದು. ಬಟ್ ಆ ಪಾಸಿಟಿವ್ ಕ್ಲೋಸಿಂಗ್ ಅಷ್ಟು ಜಾಸ್ತಿ ಹೋಲ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ 1% ಮೇಲೆ ಆ್ಯಕ್ಚುಲಿ ಡೌ ಜೋನ್ಸ್ ಮೇಲಿತ್ತು. ಅಲ್ಲಿಂದ 0.5% ಕೆಳಗೆ ಬಂದಿದೆ. ನಾವು S&P ನೋಡೋದಾದರೆ 1.5% ಮೇಲಿತ್ತು. ಅಲ್ಲಿಂದ ಆಲ್ಮೋಸ್ಟ್ 0.5%ಕ್ಕಿಂತ ಜಾಸ್ತಿ ಕೆಳಗೆ ಬಂದಿದೆ. ಅದೇ ರೀತಿ ನೀವು ನ್ಯಾಸ್ಡ್ಯಾಕಲ್ಲಿ ನೋಡೋದಾದರೆ ಆಲ್ಮೋಸ್ಟ್ 2-2.5% ಹತ್ತತ್ರ ಮೇಲಿತ್ತು, ಅಲ್ಲಿಂದ ಕೆಳಗೆ ಬಂದಿದೆ. ನೀವು ನೋಡ್ಬೋದು ಗ್ಯಾಪ್ ಎಲ್ಲಿ ಮಾಡಿತ್ತು, ಆ ಗ್ಯಾಪಲ್ಲಿ ತುಂಬ ಸ್ಟ್ರಾಂಗಾಗಿ ರೆಸಿಸ್ಟೆನ್ಸ್ ತೊಗೊಳ್ತಾ ಇದೆ. ಇದರ ಅರ್ಥ ಏನು ಅಂದರೆ ಮಾರ್ಕೆಟಲ್ಲಿ ಹೈಯರ್ ಲೆವೆಲ್ಸಲ್ಲಿ ವೀಕ್ನೆಸ್ ಇದೆ. ಇದು US ಮಾರ್ಕೆಟಿನ ಮಾತು. ಇದು ಯುರೋಪಿಯನ್ ಮಾರ್ಕೆಟಲ್ಲೂ 1% ಮೇಲೆ ಹೋಗಿತ್ತು, ಅಲ್ಲಿ ಕೂಡ ಅದು ಸಸ್ಟೈನ್ ಆಗಲಿಲ್ಲ. ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಆಲ್ರೆಡಿ ಬೇರ್ ಮಾರ್ಕೆಟಲ್ಲಿದೆ, ನಿಮ್ಗೆ ಅದ್ರ ಬಗ್ಗೆ ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ. ನಾವು ಇಂಡಿಯನ್ ಮಾರ್ಕೆಟಲ್ಲಿ ನೋಡೋಣ ಅಂತೆ. ಡೌ ಜೋನ್ಸ್ ತುಂಬ ವೀಕ್ ಇದೆ US ಮಾರ್ಕೆಟಲ್ಲಿ. ಡೌ ಜೋನ್ಸ್ ಇವಾಗ ಸಸ್ಟೈನ್ ಮಾಡಲಿಲ್ಲ ಅಂದರೆ, ಇನ್ನೊಂದು 2-3% ಕೆಳಗೆ ಹೋಗ್ಬಿಡ್ತು ಅಂದರೆ ಡೌ ಜೋನ್ಸು, ನಾವು ಬೇರ್ ಮಾರ್ಕೆಟ್ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಆದ್ದರಿಂದ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನೀವು ಡೌ ಜೋನ್ಸನ್ನು ನೋಡಿ, ಏನು ನಾವು ನಿನ್ನೆ ಪ್ರಾಫಿಟ್ ಮಾಡಿದ್ವಿ ಅದು ಪೂರ್ತಿಯಾಗಿ ಎಲಿಮಿನೇಟ್ ಆಗೋಗಿದೆ. ನ್ಯಾಸ್ಡ್ಯಾಕ್ ಕೂಡ ಆ್ಯಕ್ಚುಲಿ ಫುಲ್ ಏನು ಗೇನ್ ಮಾಡಿತ್ತು ಅದನ್ನು ಕಳ್ಕೊಂಡಿದ್ದೆ. S&P ಇನ್ನೂ ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದೆ. ಸೊ ನಾವು ಯುರೋಪಿಯನ್ ಮಾರ್ಕೆಟ್ಸ್ ನೋಡಿದ್ರೆ ಆಲ್ಮೋಸ್ಟ್ ಫ್ಲ್ಯಾಟಿಂದ ನೆಗೆಟಿವ್ ಇದೆ. ನಿನ್ನೆ ಆ್ಯಕ್ಚುಲಿ ಕ್ಲೋಸಿಂಗ್ ಪಾಸಿಟಿವ್ ಆದರೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಫ್ಯೂಚರ್ಸಲ್ಲಿ ನೆಗೆಟಿವ್ ತೋರಿಸ್ತಾ ಇದೆ. ಇದರ ಅರ್ಥ ಏನು ಅಂದರೆ, ಇಂಡಿಯನ್ ಮಾರ್ಕೆಟಲ್ಲೂ ಸ್ಟ್ರೆಂತ್ ಸ್ಲೋ ಆಗಿ ಕಳ್ಕೊತಾ ಇದ್ದೀವಿ. ಒಂದು ಪಾಸಿಬಿಲಿಟಿ ಇದೆ, ನಾವು ಸ್ವಲ್ಪ ಮೇಲೆ ಬರೋ ಚಾನ್ಸಸ್ ಇದೆ. 11,700-750 ನಿನ್ನೆ ಹೈ ಆಗಿತ್ತು, ಅಲ್ಲಿ ರೆಸಿಸ್ಟೆನ್ಸ್ ತೊಗೊಳ್ಳೋ ಚಾನ್ಸಸ್ ಇದೆ. ಮಾರ್ಕೆಟು ಹೈಯರ್ ಲೆವೆಲ್ಸಲ್ಲಿ ವಲ್ನರಬಲ್ ಆಗಿರುತ್ತೆ, ಅಲ್ಲಿಂದ ನೀವು ಆದಷ್ಟು ಶಾರ್ಟ್ ಪೊಸಿಷನ್ಸ್ ತೊಗೋಬೋದು, ಇಲ್ಲ ನಿಮ್ಮ ಲಾಂಗ್ಸಿಂದ ಎಕ್ಸಿಟ್ ಆಗ್ಬೋದು. ಇದು ತುಂಬ ಇಂಪಾರ್ಟೆಂಟು. ಮಾರ್ಕೆಟ್ ಇವಾಗ 11,500 ಬ್ರೇಕ್ ಮಾಡ್ತು ಅಂದರೆ ವೀಕ್ನೆಸ್ ತುಂಬಾ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ನಾನು ನಿಮಗೆ ಹೇಳ್ತಾ ಇದ್ದೆ ಲಾಕ್ಡೌನ್ಸ್ ತುಂಬ ಇಂಪಾರ್ಟೆಂಟು. ಲಾಕ್ಡೌನಿಂದನೇ ನಮ್ಮ ಮೇಜರ್ ಚಾಲೆಂಜ್ ಆಗುತ್ತೆ, ಯಾಕಂದರೆ ವೈರಸ್ ಆ್ಯಕ್ಚುಲಿ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಇದು ಫ್ರಾನ್ಸ್, ಜರ್ಮನಿ ಒಂದು ಯುರೋಪಿಯನ್ ನೇಷನ್ಸಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಆಗಿರುವಂತಹ ಜಾಗ ಆದರೂ ಅಲ್ಲಿ ಈಗ ಮತ್ತೆ ಲಾಕ್ಡೌನ್ ಆಗ್ತಾ ಇದೆ. ಮತ್ತೆ ಲಾಕ್ಡೌನ್ ಆಗ್ತಾ ಇರೋದು November 5th ಅಂತ ಹೇಳ್ತಾ ಇದ್ದಾರೆ. November 3rd ನಾನು ನಿಮಗೆ ಮರ್ಕ್ಯುರಿ ರೆಟ್ರೋಗ್ರೇಡ್ ಇದೆ ಆಸ್ಟ್ರಾಲಜಿ ಪ್ರಕಾರ ಅಂತಲೂ ಹೇಳಿದ್ದೆ. November 3rd US ಎಲೆಕ್ಷನ್ ಕೂಡ ಇದೆ. ಸೊ ತುಂಬ ಕೋಇನ್ಸಿಡೆನ್ಸಸ್ ಇದೆ, ಇದು ಸುಮ್ಮನೆ ಕೋಇನ್ಸಿಡೆನ್ಸ್ ಆಗಲ್ಲ. ಸೊ ನನ್ನ ಪ್ರಕಾರ ಮಾರ್ಕೆಟು November 5th ಟೆಸ್ಟಿಂಗ್ ಫೇಸ್. ನಮಗೆ ಈ ಟೆಸ್ಟಿಂಗ್ ಫೇಸಲ್ಲಿ ಮಾರ್ಕೆಟ್ ಎಲ್ಲಿವರೆಗೂ ಕೆಳಗೆ ಹೋಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಈ ಟೆಸ್ಟಿಂಗ್ ಫೇಸಲ್ಲಿ ಏನು ಮಾರ್ಕೆಟ್ ಕೆಳಗೆ ಹೋಗುತ್ತೆ, ಅಲ್ಲಿಂದ ಮಾರ್ಕೆಟು ಪ್ರಾಬಬ್ಲಿ ಮತ್ತೆ ಮೇಲೆ ಹೋಗೋ ಚಾನ್ಸಸ್ಸು ಇರ್ಬೋದು. ಸೊ ಆದ್ದರಿಂದ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ, ಹೇಗಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಇನ್ ಕೇಸ್ ಈ ಟೈಮಲ್ಲಿ ನನ್ನ ಪ್ರಕಾರ ಲಾಸ್ಟ್ ಟೈಮು ಏನು ಡೌನ್ ಸೈಡ್ ಬಂದಿತ್ತು ಅದು 1 ತಿಂಗಳು ತನಕ ಡೌನ್ ಸೈಡ್ ಬಂದಿತ್ತು. ಈ ಸಲ ನಮಗೆ ಟೆಸ್ಟಿಂಗ್ ಫೇಸ್ ಇರೋದು November 5th. ಅದಾದಮೇಲೆ ಆಗಲ್ಲ ಅಂತ ಹೇಳ್ತಾ ಇಲ್ಲ, ವೆರಿ ಲೈಕ್ಲಿ ಅಲ್ಲಿಂದ ನಾವು ಮತ್ತೆ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಬೇರೆ ಎಲ್ಲ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ, ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇದೆ. ಇದು ಏನು ಮಾಡ್ಬೋದು ಅಂದರೆ, ಈಗ ನಿಜವಾಗ್ಲೂ ಇದು ಬುಲ್ ಮಾರ್ಕೆಟಿನ ಶುರುವಾಗೋ ಲಕ್ಷಣ ಆಗಿದ್ದರೆ 10,500ಕ್ಕಿಂತ ಮಾರ್ಕೆಟ್ ಕೆಳಗೆ ಹೋಗೋ ಚಾನ್ಸಸ್ ಇಲ್ಲ ಅಂದರೆ ಪ್ರಾಬಬ್ಲಿ ಇನ್ನೂ ಕೆಳಗೆ ಹೋಗ್ಬೋದು. ಎಲ್ಲಿ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ
ಈ ಟೆಸ್ಟಿಂಗ್ ಫೇಸಲ್ಲಿ 10,500 ನಾವು ಮಾರ್ಕೆಟನ್ನು ರಿವರ್ಸ್ ಮಾಡಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲೆ ಹೋದರೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿರೋ ಚಾನ್ಸಸ್ ತುಂಬಾ ಇರುತ್ತೆ. ಅಲ್ಲಿಂದ ಪ್ರಾಬಬ್ಲಿ ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆಗ್ಬೋದು. ನೋಡೋಣಂತೆ ಹೇಗಾಗುತ್ತೆ ಗೊತ್ತಿಲ್ಲ ಮಾರ್ಕೆಟು. ಬಟ್ ಈಗ ಸದ್ಯದ ಪರಿಸ್ಥಿತಿಲಿ ಏನು ಆಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ ಮಾರ್ಕೆಟಲ್ಲಿ ವೀಕ್ನೆಸ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಡೌ ಜೋನ್ಸ್ ವೀಕ್ನೆಸ್ ತುಂಬಾ ಬರ್ತಾ ಇದೆ. ಡೌ ಜೋನ್ಸಲ್ಲಿ ನಾವು 26,200 ನಾವು ಸ್ಪಾಟ್ ಅಲ್ಲಿ ನೋಡೋದಾದರೆ 26,200 ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯೂಚರ್ಸಲ್ಲಿ ನೋಡಬೇಕು ಅಂದರೆ 26,000 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು 200-300 ಪಾಯಿಂಟ್ ಆ್ಯಕ್ಚುಲಿ ಕೆಳಗೆ ಬಿತ್ತು ಅಂದರೆ ಅದು ಅಲ್ಲಿಂದ ಡೌ ಜೋನ್ಸ್ ಆ್ಯಕ್ಚುಲಿ ಬೇರ್ ಮಾರ್ಕೆಟ್ ಎಂಟ್ರ್ ಆಗುತ್ತೆ. ಸೊ ಡೌ ಜೋನ್ಸ್ ಬೇರ್ ಮಾರ್ಕೆಟ್ ಎಂಟ್ರ್ ಆಗುತ್ತೆ ಅಂದರೆ ಅದು S&P ಮತ್ತು ನ್ಯಾಸ್ಡ್ಯಾಕನ್ನು ಕೆಳಗೆ ಎಳ್ಕೊಂಡು ಹೋಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಆದ್ದರಿಂದ ತುಂಬಾ ಕೇರ್ಫುಲ್ ಆಗಿರಬೇಕು ನಾವು. ಯುರೋಪಿಯನ್ ಮಾರ್ಕೆಟ್ಸ್ ಎನಿವೇ ನೆಗೆಟಿವ್ ಇದೆ. ಯುರೋಪಿಯನ್ ಮಾರ್ಕೆಟ್ಸ್ ಬೇರೆ ಎಲ್ಲ ಮಾರ್ಕೆಟ್ಸನ್ನು ಎಳ್ಕೊಂಡು ಹೋಗುತ್ತೆ ಕೆಳಗೆ. ಸೊ ಅದರಿಂದ ಸ್ನೇಹಿತರೆ, ಈಗ ಲಾಂಗ್ಸ್ ಅಂತೂ ಮಾಡಲೇಬಾರ್ದು. ನಾನು ನಿಮ್ಗೆ ಮುಂಚೆಯಿಂದನೂ ಹೇಳ್ತಾ ಇದ್ದೆ. ಬಟ್ ಶಾರ್ಟ್ಸ್ ಆ್ಯಕ್ಚುಲಿ ಹೈಯರ್ ಲೆವೆಲ್ಸಲ್ಲಿ ಮಾಡಿ, ಈಗೇನು ಸ್ವಲ್ಪ ಮೇಲೆ ಹೋದರೆ ಮಾರ್ಕೆಟು ಒಂದು 50 ಪಾಯಿಂಟ್ 100 ಪಾಯಿಂಟ್ ಮೇಲೆ ಹೋಗೋ ಚಾನ್ಸಸ್ ಇದೆ. ನಿನ್ನೆ ಹೈ ಏನಿದೆ 11,700 750 ಹತ್ತತ್ರ ಬಂದರೆ ಆ ಲೆವೆಲಲ್ಲಿ ಸೆಲ್ ಮಾಡೋದು ಐಡಿಯಲ್ ಆಗುತ್ತೆ. ಯಾಕೆಂದರೆ ಮಾರ್ಕೆಟು ಸಸ್ಟೈನ್ ಮಾಡ್ತಾ ಇಲ್ಲ ಅಂದರೆ ಮಾರ್ಕೆಟಲ್ಲಿ ತುಂಬಾ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. 11,500 ತುಂಬ ಇಂಪಾರ್ಟೆಂಟ್ ಆಗುತ್ತೆ. 11,500ಗಿಂತ ಕೆಳಗೆ ಇಂಡಿಯನ್ ಮಾರ್ಕೆಟಲ್ಲೂ ತುಂಬಾ ನೆಗೆಟಿವ್ ಆಗುತ್ತೆ. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ. ನಾವು ಗೋಲ್ಡ್ ಸಿಲ್ವರನ್ನು ನೋಡೋಣ. ಗೋಲ್ಡ್ ಸಿಲ್ವರ್ ನನ್ನ ಪ್ರಕಾರ ಏನು ಕೋವಿಡ್ಗಿಂತ ಮುಂಚೆ ಇತ್ತು ಆ ಲೆವೆಲ್ ತನಕ ಅಂತೂ ಹೋಗ್ತೀವಿ. ಹತ್ತತ್ರ 40,000 ರೇಂಜಲ್ಲಿ ಗೋಲ್ಡ್ ಬರೋ ಚಾನ್ಸಸ್ ಇದೆ. ಅದಾದಮೇಲೆ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಎಸ್ಪೆಷಲಿ ಈ ಟೈಮಲ್ಲಿ ಇದು ಪ್ರಾಬಬ್ಲಿ ಇತಿಹಾಸದಲ್ಲೇ ಮೊದಲನೇ ಬಾರಿ ಇರ್ಬೋದು ಗೋಲ್ಡ್ ಸಿಲ್ವರ್ ಮತ್ತು ಸ್ಟಾಕ್ ಮಾರ್ಕೆಟ್ ಎಲ್ಲ ಒಟ್ಟಿಗೆ ಕ್ರ್ಯಾಶ್ ಆಗ್ತಾ ಇದೆ. ಸೊ ನೋಡೋಣಂತೆ ಹೇಗಾಗುತ್ತೆ. ಯಾಕಂದರೆ ಡಿಮ್ಯಾಂಡ್ ಇಂಡಿಯನ್ ಮಾರ್ಕೆಟಲ್ಲಿ ಕಮ್ಮಿ ಇದೆ. ಬಟ್ ಇಲ್ಲಿಂದ ಮತ್ತೆ ಒಂದು ಸಲ ಬೌನ್ಸ್ ಬ್ಯಾಕ್ ಬರೋ ಚಾನ್ಸಸ್ ಇದ್ದೇ ಇದೆ. ಒಂದು ಇಂಪಾರ್ಟೆಂಟ್ ಏನು ಟ್ರೆಂಡ್ ಲೈನ್ ಇದೆ ಅದು ಬ್ರೇಕ್ ಆಗಿದೆ ಇವಾಗ. ಸೊ ಆ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಆ ಟ್ರೆಂಡ್ ಲೈನ್ ಬೇಕಾಗಿದ್ದರೂ ಎಲ್ಲಿವರೆಗೂ ಸಸ್ಟೈನ್ ಆಗುತ್ತೆ ನೋಡಲ್ಲ. ಈಗ ಸದ್ಯಕ್ಕಂತೂ ನನ್ನ ಪ್ರಕಾರ ಒಂದು ರೇಂಜಲ್ಲಿರುತ್ತೆ. ಈಗ ಬ್ರೇಕ್ ಆಯಿತು ಅಂದ್ರೂ ಅಷ್ಟು ಫಾಸ್ಟಾಗಿ ಮೇಲೆ ಹೋಗೋ ಸಾಧ್ಯತೆಯೂ ಕಮ್ಮಿ ಇರುತ್ತೆ. ಒಂದು ಸೈಡ್ ವೇ ಮಾರ್ಕೆಟಲ್ಲಿ ಮೂವ್ ಆಗುತ್ತೆ. ಇನ್ ಕೇಸ್ ನಾವು ಬುಲ್ ಮಾರ್ಕೆಟಿಗೆ ವಾಪಸ್ ಟರ್ನ್ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಗೋಲ್ಡ್ ಸಿಲ್ವರ್ಗೆ ತುಂಬಾ ನೆಗೆಟಿವ್ ಆಗುತ್ತೆ. ಯಾಕಂದರೆ ಅಲ್ಲಿಂದ ಪಾಸಿಟಿವ್ ಗೇನ್ಸ್ ಬರೋದು ಕಷ್ಟ ಆಗುತ್ತೆ ಗೋಲ್ಡ್ ಸಿಲ್ವರಲ್ಲಿ. ಸೊ ಆದ್ದರಿಂದ ಇನ್ವೆಸ್ಟರ್ಸು ಗೋಲ್ಡ್ ಸಿಲ್ವರಿಂದ ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟ್ಗೆ ಬರೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೊ ಅದು ಗೋಲ್ಡ್ ಸಿಲ್ವರ್ಗೆ ನನ್ನ ಪ್ರಕಾರ ನೆಗೆಟಿವ್ ಆಗೋ ಸಂಭಾವನೆ ತುಂಬಾ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಾವು ಕ್ರೂಡ್ ಆಯಿಲನ್ನು ನಾವು ನೋಡೋದಾದರೆ ಗೋಲ್ಡ್ ಸಿಲ್ವರ್ ಇನ್ಫ್ಯಾಕ್ಟ್ ಕ್ರೂಡ್ ಆಯಿಲಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದರೆ ಲಾಕ್ಡೌನಿಂದ ನಮ್ಮ ಏನು ಎಕನಾಮೀಸ್ ಆ್ಯಕ್ಚುಲಿ ರಿಕವರ್ ಆಗೋ ಚಾನ್ಸಸ್ ಟೈಮ್ ಜಾಸ್ತಿ ಆಗೋದ್ರಿಂದ ವಾಪಸ್ ನನ್ನ ಪ್ರಕಾರ $20 ಹತ್ತತ್ರ ಕ್ರೂಡ್ ಆಯಿಲ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕಿಂತ ಇಂಪಾರ್ಟೆಂಟು ನೀವು ನೋಡೋದಾದರೆ ಒಂದು ರಿಲಯನ್ಸಲ್ಲಿ ಈ ಆಯಿಲ್ ರಿಫೈನರೀಸ್ ಒನ್ ಆಫ್ ದ ತುಂಬ ಇಂಪಾರ್ಟೆಂಟ್ ಬಿಸ್ನೆಸ್ ಆಗಿತ್ತು. ಅದನ್ನು ಅವರು ಸೆಲ್ ಮಾಡಿ ಅದರಿಂದ ಹೊರಗೆ ಬರಬೇಕು ಅಂತ ನೋಡ್ತಾ ಇದ್ದಾರೆ. ಅಂದರೆ ಕ್ರೂಡ್ ಆಯಿಲಲ್ಲಿ ಮುಂಬರುವ ದಿನಗಳಲ್ಲಿ ರಿಲಯನ್ಸ್ ಅಂತ ಕಂಪ್ನಿ ಅದರಿಂದ ಹೊರಗೆ ಬರ್ತಾ ಇದೆ ಅಂದರೆ ಅದಕ್ಕೆ ಅದರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಕ್ರೂಡ್ ಆಯಿಲ್ ಫಂಡಮೆಂಟಲ್ಸ್ ಎಷ್ಟು ಖರಾಬಾಗಿದೆ ಅಂತ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮಗೆ ಇಂಡಿಯನ್ ಮಾರ್ಕೆಟ್ಗೆ ತುಂಬಾ ಒಳ್ಳೆಯದು. ಗೋಲ್ಡ್ ಸಿಲ್ವರ್ ಮತ್ತು ಕ್ರೂಡ್ ಆಯಿಲ್ ಕೆಳಗೆ ಬಂತು ಅಂದರೆ ಇಂಡಿಯನ್ ಮಾರ್ಕೆಟ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ ನಮ್ಮ ಕರೆಂಟ್ ಅಕೌಂಟ್ ಡಿಫಿಸಿಟ್ಗೆ
ಮುಖ್ಯ ಕಾರಣ ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಮತ್ತು ಗೋಲ್ಡ್ ಸಿಲ್ವರು. ಸೊ ಅದು ಕಮ್ಮಿ ಆಯಿತು ಅಂದರೆ ಇಂಡಿಯನ್ ಮಾರ್ಕೆಟಿಗೆ ತುಂಬಾ ಒಳ್ಳೆಯದಾಗತ್ತೆ. ಸೊ ನೋಡೋಣ ಹೇಗಾಗತ್ತೆ ಮಾರ್ಕೆಟು, ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಮಾರ್ಕೆಟ್ ಸೆಲ್ ಆನ್ ರ್ಯಾಲೀಸ್ ಆಗಿದೆ, ಅದು ಕನ್ಫರ್ಮೂ ಆಗಿದೆ. ಇವಾಗ ಇಲ್ಲಿಂದ ನಾವು ಸೀರಿಯಸ್ ಆಗಿ ಸೆಲ್ಲಿಂಗ್ ಮಾಡ್ಬೋದು. ಇಲ್ಲಿಂದ ಸಿಕ್ಕಾಬಟ್ಟೆ ಆ್ಯಕ್ಚುಲಿ ಸೆಲ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಈ ನೋಟಿಫಿಕೇಷನ್ಸ್ ಏನು ಇಟ್ಕೊಳ್ಳಿ, ನಿಮಗೆ ಏನೇನು ಬೇಕೋ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತಾ ಹೋಗಿ. ನಿಮಗೆ ಇವತ್ತು ಸ್ವಲ್ಪ ಮಾರ್ಕೆಟ್ ಮೇಲೆ ಬರೋ ಸಾಧ್ಯತೆಗಳಿದೆ. ಅದು ಏನು ಬರುತ್ತೆ ಅಲ್ಲಿಂದ ನೀವು ಸೆಲ್ಲಿಂಗ್ ಮಾಡೋದಕ್ಕೆ ನೀವು ನೋಡಬೇಕಾಗುತ್ತೆ ಹೊರತು ಇಲ್ಲಿಂದ ಬೈಯಿಂಗ್ ಮಾಡಬಾರ್ದು. ಯಾಕಂದರೆ ಮಾರ್ಕೆಟ್ ಮೇಲೆ ಹೋದ್ರೂ US ಮಾರ್ಕೆಟು, ಇಂಡಿಯನ್ ಫ್ಯೂಚರ್ಸು ಮೇಲೆ ಹೋಗಲಿಲ್ಲ. ಇದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನೆಗೆಟಿವ್ ಆಗೋಗುತ್ತೆ ಮಾರ್ಕೆಟ್ಗೆ. ಅಂದರೆ ಸ್ಟ್ರೆಂತ್ ಆ್ಯಕ್ಚುಲಿ ಕಮ್ಮಿ ಆಗ್ತಾ ಇದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅದರಿಂದ ಸ್ನೇಹಿತರೆ, ಸೊ ಸೆಲ್ ಆನ್ ರ್ಯಾಲೀಸ್ ಆಗಿದೆ ಮಾರ್ಕೆಟು. ಸೆಲ್ಲಿಂಗಲ್ಲಿ ಸಾಕಷ್ಟು ದುಡ್ಡು ಮಾಡ್ಕೋಬೋದು. ಆದ್ದರಿಂದ ನೀವು ಸೆಲ್ ಮಾಡ್ತಾ ಹೋಗಿ. ಅಂದಹಾಗೆ ಸ್ನೇಹಿತರೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವೀಕೆಂಡು, ಈ ಶನಿವಾರ ಪೂರ್ತಿ ದಿನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಫ್ರೀ ಸ್ಟಾಕ್ ಮಾರ್ಕೆಟ್ ಪ್ರೋಗ್ರಾಮು 10 ಗಂಟೆಯಿಂದ 5 ಗಂಟೆವರೆಗೂ ಕಂಪ್ಲೀಟ್ ಫುಲ್ ಡೇ ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಇದು ಲೈವ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ನೀವು ಪ್ರತಿಯೊಂದು ಮಾಹಿತಿನ ಡೈರೆಕ್ಟಾಗಿ ನನ್ನಿಂದ ಪಡ್ಕೋಬೋದು. ಪ್ಲಸ್ ನೀವು ಡೈರೆಕ್ಟಾಗಿ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಈ ಫ್ರೀ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಅನ್ನೋದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಟೆಲಿಗ್ರಾಮಲ್ಲಿದೆ. ಅದ್ರ ಜೊತೆಗೆ ಓಕೆ, ನಿಮ್ಗೇನು ಕಲಿಸ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮಗೆ. ಚಾರ್ಟ್ನ ಹೆಂಗೆ ಓದಬೇಕು, ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂದರೆ ಏನು, ಎಂಟ್ರಿ ಎಲ್ಲಿ ತೊಗೋಬೇಕು, ಎಕ್ಸಿಟ್ ಎಲ್ಲಿ ಮಾಡಬೇಕು, ಚಾರ್ಟ್ಸ್ ಮುಖಾಂತರ, ಇಂಡಿಕೇಟರ್ಸ್ ಮುಖಾಂತರ, ಫ್ಯೂಚರ್ಸಿನ ಬೇಸಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಫ್ರೀ ಆಫ್ ಕಾಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ನೀವು ಈ ಚಾನಲನ್ನು ಆದಷ್ಟು ಜನಕ್ಕೆ ಹೇಳಿ, ನೀವು ಸಬ್ಸ್ಕ್ರೈಬ್ ಆಗಿ, ನೀವು ಟೈಮ್ ಮಾಡ್ಕೊಳ್ಳಿ. ಬಿಕಾಸ್ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಲ್ಲಿ ಯಾವುದೇ ರೀತಿಯ ರಿಪ್ಲೇ ಇರೋದಿಲ್ಲ, ಅಥವಾ ನಿಮಗೆ ಯಾವುದೇ ರೀತಿಯ ಇದು ರೆಕಾರ್ಡಿಂಗು ನಿಮಗೆ ಸಿಗೋದಿಲ್ಲ. ಆದ ಕಾರಣದಿಂದ ನೀವು ಈ ವಿಡಿಯೋನ ನೀವು ನೋಡ್ಕೊಳ್ಳಿ, ಆದಷ್ಟು ನೋಟ್ಸ್ ತೊಗೊಳ್ಳಿ. ನಿಮಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.